ಮತ್ತು ನಾನು ಯಾರೋ ಅಭ್ಯರ್ಥಿಗಳಿದ್ದಾರೆ ಆದ್ದರಿಂದ ಅವರಿಗೆ ಜಾಗ ಬಿಟ್ಟು ಕೊಡ್ತೀನಿ ಅಂತೇಳಿ ಆ ಅಭಿಪ್ರಾಯ ಬರಬೇಕು ಅಂತೇಳಿ ಮಾಡಿದ್ದೂ ಅಲ್ಲ. ಆದ್ದರಿಂದ ನಾವು ಯಾವಾಗ ಕೂಡ ಹೆದರುವಂಥ ಪ್ರಶ್ನೆಯೇ ಇಲ್ಲ, ಯಾರಿಗೂ ಹೆದರುವುದಿಲ್ಲ. ಹಣಕ್ಕೂ ನಾವೆಲ್ಲ ಎಂಟೈರ್ ಕ್ಯಾಪಿಟೇಷನ್ ಫೀಸ್ ಲಾಬಿ ವಿರುದ್ಧ ನಾನು ಹೋರಾಟ ಮಾಡಿದ್ದೆವು, ಜೀವನ ಮರಣ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ಗಳಿಗೆ ಹೋಗಿ ಗೆಲ್ಲಿಸ್ಕೊಂಡು ಬಂದವು. ಅದೇ ಪ್ರಕಾರ ಲಿಕರ್ ಲಾಬಿ ಬಗ್ಗೆ ಬಾಟ್ಲಿಂಗ್ ಕಾಂಟ್ರಾಕ್ಟ್ ಇತ್ತು, ಅದು ದೊಡ್ಡ ಲಾಬಿ ಅಲ್ವಾ. ಆ ಪ್ರಭಾವ ಲಾಬಿ ವಿರುದ್ಧನೂ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಈಗ ನಮ್ಮ ನಾರಿಮನ್ ತೀರ್ಕೊಂಡಿದ್ದಾರೆ, ಅವರನ್ನೇ ಎಂಗೇಜ್ ಮಾಡಿ, ನಮ್ಮ ಬಿ ವಿ ಆಚಾರ್ಯರು ಎಂಗೇಜ್ ಮಾಡಿ ಅಲ್ಲಿ ಕೂಡ ಗೆದ್ದು ಬಂದಿದ್ದೀನಿ. ಎಲ್ಲ ಭೂ ಮಸೂದೆ ಸಂದರ್ಭದಲ್ಲಿ ಎಲ್ಲ ಲ್ಯಾಂಡ್ ಮಾಫಿಯಾ ವಿರುದ್ಧ ನಾನು ಹೋರಾಟ ಮಾಡಿದ್ದೆ. ಎಲ್ಲ ಮಾಫಿಯಾಗಳ ವಿರುದ್ಧ ಹೋರಾಟ ಮಾಡಿಕೊಂಡು ನಾನು ಬಂದದ್ರಿಂದ ನನ್ನನ್ನು ಅನೇಕ ಬಾರಿ ಕೊಲೆ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ವಿ ಈ ಲಾಬಿಗಳೆಲ್ಲ, ಕೆಲವು ಲಾಬಿಗಳು, ಅದು ಯಾರಂತ ಹೇಳೋದಿಲ್ಲ ನಾನು. ಆದ್ದರಿಂದ ಯಾರಿಗೂ ಹೆದರಿನ ಹಿಂಜರಿಯುವುದಿಲ್ಲ. ಈಗಲೂ ಆ ಧೈರ್ಯ ಇದೆ, ಇಚ್ಛಾಶಕ್ತಿ ಇದೆ. ನಾವು ಚುನಾವಣೆ ಮಾಡ್ಬೋದು ಅಂತೇಳಿ ನಮ್ಮ ಹೆಲ್ತು ಕೂಡ ಚೆನ್ನಾಗಿದೆ. ಆದ್ದರಿಂದ ಇಲ್ಲಿ ಮತ್ತು ಈ ಮುಖ್ಯವಾಗಿ ಈ ಕ್ಷೇತ್ರಕ್ಕೆ ಸರ್ವ್ ಮಾಡಬೇಕು, ಇನ್ನೂ ನಾನು ಜನರ ಮಾಡಬೇಕು. ಮತ್ತು ನಮ್ಮ ಅನೇಕ ನಾಯಕರು ನಮಗಾಗಿ ದುಡಿದವರಿದ್ದಾರೆ, ಅವರಿಗೆ ಕೂಡ ನಾನು ಏನು ಆಗದಿದ್ದರೆ, MP ಆಗದಿದ್ದರೆ ನನ್ನ ಮಾತಿಗೆ ಯಾರೂ ಬೆಲೆ ಕೊಡೋದಿಲ್ಲ. ರಾಜ್ಯ ಮಟ್ಟದಲ್ಲಿ ಬೆಲೆ ಕೊಡೋದಿಲ್ಲ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಬೆಲೆ ಕೊಡೋದಿಲ್ಲ. ಆದ್ದರಿಂದ ಇಡೀ ವ್ಯವಸ್ಥೆಗೆ ಒಂದು ಪ್ರಭಾವ ಬೀಳಬೇಕಾದ್ರೆ ನಾನು MP ಆಗಬೇಕು ಅಂತೇಳಿ, ಇದು ಬರೀ ಒಂದು ಸ್ವಾರ್ಥಕ್ಕಾಗಿ ಅಲ್ಲ ಅಂತೇಳಿ ನಂದು.